ಎಲ್ಲರಿಗೂ ನಾಡಿನ ಜನಗಳಿಗೆಲ್ಲ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಮಳೆ ರಾತ್ರಿಯೆಲ್ಲ ಬಿತ್ತು. ಇವತ್ತು ಮಂಗಳವಾರ, ಅಂಗಾರಕ ಕುಜ, ಅಂಗಾರಕ ಕುಜ ಮಂಗಳ ಅಂತ ಮೂರು ಹೆಸರು ಭಗವಂತನಿಗೆ. ಇವತ್ತು ತಾರೀಕು 14 ಮೇ ತಿಂಗಳು 2024. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಎಲ್ಲರಿಗೂ ಹಾರೈಸ್ತೀನಿ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಏನಪ್ಪ ಅಂದರೆ, ಇವತ್ತು ಮಂಗಳವಾರ ಆಗೋ ತಲಕೆ ಮಳೆ ರಾತ್ರಿಯೆಲ್ಲ ಬಿತ್ತು, ತಂಪಾಗಿದೆ. ಇನ್ಮೇಲೆ ಎಲ್ಲ ಕಡೆನೂ ಮಳೆ ಗಾಳಿ ಜಾಸ್ತಿ ಇದೆ, ಆದ್ರೂ ಮಳೆ ಬಿದ್ದು ಬೆಳೆ ಆಯ್ತದೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂತು, ಹಾಳಾಗೋಯ್ತು, ನಮಗೆ ನೀರಿಲ್ಲ ಕುಡಿಯೋಕ್ಕೆ ಅಂತಿದ್ರು. ಮಳೆ ಬೇಕಾದಷ್ಟು ಬರ್ತದೆ, ಎಲ್ಲನೂ ಆಯ್ತದೆ. ರಾಜಯೋಗ ಯಾರಿಗಿರ್ತದೆ ಅವರು ಗದ್ದಿಗೆ ಇರ್ತಾರೆ. ರಾಜಯೋಗ ಇಲ್ದಿದ್ದವ್ರಿಗೆ ಯಾರಿಗೂ ಇಲ್ಲ. ಯಾಕೆಂದರೆ ಶನಿ ಗುರು ಚೇಂಜ್ ಆದಾಗ ಅವ್ರಿಗೆ ಕೆಳಗಡೆ ಇಳಿತಾರೆ. ಶನಿ ಗುರು ಇದ್ದಾಗ ಏನೂ ಆಗೋದಿಲ್ಲ, ಅವರು ರಾಜಭಾರ ಆಳ್ಬೋದು. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ಯಾರೇ ಆಗಿರ್ಬೋದು, ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾವುದೇ ಬಡವನ ಆಗಿರ್ಬೋದು, ತಿನ್ನೋನಾಗಲಿ, ಯಾರೇ ಯಾವ ಜನಾಂಗನ ಆಗಿರಲಿ, ಆ ಭಗವಂತ ಅವನು ಶನಿ ಗುರು ಇಬ್ಬರೂ ಚೇಂಜ್ ಆದಾಗ ಪ್ರತಿಯೊಬ್ಬರಿಗೂ ಕಷ್ಟ ಬಂದೇ ಬರ್ತದೆ. ಬರ್ದೇ ಯಾರಿಗೂ ಇರೋದಿಲ್ಲ. ಶಾಶ್ವತದ ಬದುಕು ಯಾವುದೂ ಇಲ್ಲ ಇಲ್ಲಿ ಭೂಮಿ ಮೇಲೆ. ಎಂತೆಂಥವ್ರು ಮಹಾನುಭಾವರೆಲ್ಲ ಹೊಂಟೋಗಿದ್ದಾರೆ. ದೇಶ ಆಳಿದವರು ಹೋದರು, ದೇಶ ನೋಡಿದವರು ಹೋದರು, ಹೊಲ ಉಳನೂ ಹೋದ, ತಿನ್ನೋನೂ ಹೋದ, ಆದರೆ ತುಂಬ ಬಡವನೂ ಹೋದ. ಇದಕ್ಕೆಲ್ಲ ಕಾರಣ ಶನಿ ಗುರುನೇ. ಕೊಡೋನು ಭಗವಂತನೇ, ಕಿತ್ಕೊಂಬೋದು ಭಗವಂತನೇ. ಯಾರು ಜನ ಏನು ಗೊತ್ತಾ, ದುಡ್ಡಿದೆ ಆಂಭವ, ಅದು ಶಾಶ್ವತ ಬದುಕಲ್ಲ. ಬಡಸ್ತನೇ ಶಾಶ್ವತ. ಆದರೆ ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೇ ದುನಿಯಾ ಅಂತ ಹೇಳ್ಬೋದು. ಆದರೆ ದುಡ್ಡಿನ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಧರ್ಮನೇ ಕಾಯೋದು, ಅನ್ಯಾಯ ಯಾವತ್ತೂ ಕಾಯೋದಿಲ್ಲ. ತಾತ್ಕಾಲಕ್ಕೆ 2 ದಿನ ಕಾಯೋದು ಅಷ್ಟೇ, 3ನೇ ದಿನಕ್ಕೆ ಭಗವಂತ ಕಿತ್ಕೊಬಿಡ್ತಾನೆ. ಮೇಲೊಬ್ಬ ಇದ್ದಾನೆ ಅಂತ ಹೇಳ್ತೀವಲ್ಲ, ಆ ಭಗವಂತ ಯಾವುದೇ ಕಾರಣದಲ್ಲಿ ಕಿತ್ಕೊಬಿಡ್ತಾನೆ. ಅದನ್ನು ಯಾರೂ ಬಯಸ್ಕೋಬಾರ್ದು. ಭಯಕ್ಕೆ ಬಂದಾಗ ಏನಾಯ್ತದೆ, ನಾನಾ ಥರ ಕಷ್ಟ ಆಯ್ತದೆ. ಭಗವಂತ ಇವತ್ತಲ್ಲ ನಾಳೆನೇ ಒಳ್ಳೇದಾಗ್ಲಪ್ಪ, ನಾವು 10 ಜನಕ್ಕೆ ಒಳ್ಳೇದಾಗಬೇಕು ಅಂತ ಆ ಭಾವನೆ ಇದ್ದರೆ ಎಲ್ಲೋದ್ರೂ ಜೀವನ ಮಾಡ್ಬೋದು. ಯಾವುದೇ ದೇಶಕ್ಕೆ ಹೋಗಲಿ, ಇಲ್ಲೆಲ್ಲ ಯಾವುದೇ ಹೊರಗಡೆ ದೇಶಕ್ಕೆ ಹೋದ್ರೂ ಅವನು ಜೀವನ ಮಾಡ್ತಾನೆ. ಭಯ ಭಕ್ತಿ ಇರಬೇಕು, ಆದರೆ ಎಲ್ಲರಿಗೂ ಅನುಕೂಲ ಆಗಬೇಕು. ಇದೆಲ್ಲ ಭಗವಂತನ ಅನುಗ್ರಹ ಇರಬೇಕು. ಯಾಕಪ್ಪ ಅಂದರೆ ಕಾಡಲ್ಲಿ ಹೋದ್ರೂ ಜೀವನ ಮಾಡ್ಬೋದು, ಊರಲ್ಲಿ ಹೋದ್ರೂ ಜೀವನ ಮಾಡ್ಬೋದು. ಇವತ್ತು ಭಗವಂತ ಇಲ್ಲ ಅಂದರೆ ಮಳೆ ಗಾಳಿ ಎಲ್ಲ ಇಲ್ಲ, ದುಡ್ಡೂ ಇಲ್ಲ. ಆದರೆ ಯಾವುದೋ ರೂಪದಲ್ಲಿ ಕೊಡ್ತಾನೆ, ಯಾರೋ ರೂಪದಲ್ಲಿ ಕಿತ್ಕೊಬಿಡ್ತಾನೆ. ಅವನಿಗೆ ಗೊತ್ತಿರೋ ಇಷ್ಟು ನಮಗೆ ನರಮನುಷ್ಯನಿಗೆ ಏನೂ ಗೊತ್ತಿಲ್ಲ. ನರಮನುಷ್ಯ ಏನು ಗೊತ್ತಾ, ತಿಂದರೆ ಹೊಟ್ಟೆ ತುಂಬ್ತದೆ, ತಿನ್ನಲಿಲ್ಲ ಖುಷಿ, ಅವನೇನಿಕ್ಕದ ಅಂತಾರೆ. ಈ ಭಾವನೆ ಮನುಷ್ಯ ತಿಳ್ಕೊಬಾರ್ದು, ಯಾರೇ ಆಗಿರ್ಬೋದು. ಇದು ಭಗವಂತನ ಅನುಗ್ರಹದಿಂದ ಹೇಳ್ತೀನಿ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಭಗವಂತ ಏನಪ್ಪ ಅಂದರೆ, ಗಾಯ ಆದರೆ ಅಂಗಾರಕ ಕುಜನಿಗೆ ಕುಬೇರನಿಗೆ ಹತ್ರ ಕುಜ ಮಂಗಳ ಶುಭ ಕಾರ್ಯ ಮಾಡ್ತಾನೆ. ಅದು ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಬೇಡ್ತಾ ಇರ್ತೀನಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಶುಭೋದಯ.